नवग्रहदेवताभ्यो नमः आकृष्टे नरसदावर्तमानवनिलोकन्नमृतं मर्त्यञ्च हिरण्यकेन सुविदार्थेन देवोदारिभुवनानिवश्यन् ॐ अग्निन्दोरं वृणेमहे होतारं विष्णुवेरसम् अस्य यज्ञस्य तत्कृतम् ॐ गद्रद्रागत्रदेवरते वेणुस्तरागरन्दे गोदे मषन्दमं हृदे ॐ आत्यागस्मृतले दुरे विष्णुरस्य वपुष्टम् भवावाजस्य सङ्गरे ॐ आत्यागस्य गौरीर्वागकलराप्सु मे सोमो प्रवीरन्तर्विश्वानि भेषजा अत्किञ्च विश्वशं भगवानस्य विश्वभोषधीः गौरीर्मिवागकलरानस्तक्षेकतेकपरि त्रिपरि सहस्रस्पति अष्टावरैनोवदेव बहुषे सहस्राक्षरावरमेन्द्योऽवन् ॐ अग्निन्दोरं वृणेम खैभोदाम् पुष्पवेरसम् ॐ अग्निस्वरे ॐ ब्रह्मणादो ब्रह्मणुजाग्रद्विभूतकासपनादाशुश्चिरम्बरं सुतमुदायुष्टम्बुजां मुक्तान्वयाघोषणं समुद्रादोर्वैत्येकार्यस्य पूर्णाहुतियोगः ॐ समुद्रादोर्निर्मधुमां उदारदुदां सुनासनमृतस्तमाहत मृगत्यरामगुत्यङ्गरस्तु जित्वा देवानामृतस्य नाभिः जगन्नाथप्रभ्रमा भृतस्यास्मिन् यज्ञधारयामानमोभिः उपशृङ्गोगमेत् गौरहेतरे चत्वारशृङ्गात्प्रयोच्चरारादेभ्यो शीर्षे भक्तहस्तातो अस्याम् ॐ मरास्तरेणः मधुमन्तन्त ऊर्मिं स्वाहा अभ्य इदन्न मम ॐ श्री भवरपुत्राय रामदूतागरीमहे तन्नो हनुमः प्रचोदयात् पूर्णाहुतिकाले पूर्णाहुतिं समर्पयामि शुभमुहूर्तो पूर्णाहुतिकाले शुभमुहूर्तोऽस्तु शुभमुहूर्तो अस्तु शुभमुहूर्तो अस्तु श्रीमन्नारायणप्रसन्नागं भवन्तु भक्ताभुरानत्रयोः स्वर्गौरवन्दप्रभमाददारवन्दवर्गारोत्कृत्यं तन्दप्रियं नियुरे प्रजगापशुर्य एवं वेदा ಇರ್ತಕ್ಕಂಥದ್ದು ಹೇಳಿದ್ರೆ ಆದಿತ್ಯಾದಿ ನವಗ್ರಹ ದೇವತೆಗಳಲ್ಲಿರ್ತದಂತೆ. ಎಲ್ಲರೂ ಕೂಡ ಆದಿತ್ಯಾದಿ ನವಗ್ರಹ ದೇವತೆಗಳ ಪ್ರದಕ್ಷಿಣೆಯನ್ನು ಮಾಡಿ ಆ ದೇವರುಗಳ ಅನುಗ್ರಹ ಪಡೆದಾಗ ಜಾತಕದಲ್ಲಿರ್ತಕ್ಕಂತಹ ಎಲ್ಲ ದೋಷ, ಯಾವುದೇ ದೋಷಾದಿಗಳು ಕೂಡ ನಿವಾರಣೆಯಾಗುತ್ತದಂತೆ. ಅಂತಹ ಒಂದು ಆದಿತ್ಯಾದಿ ನವಗ್ರಹ ದೇವತೆಗಳನ್ನ ದೇವಸ್ಥಾನದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಆದಿತ್ಯಾದಿ ನವಗ್ರಹ ದೇವತೆಗಳ ಅನುಗ್ರಹ ವಿಶೇಷವಾಗಿ ಸಿಗ್ತದೆ ಅನ್ನುವಷ್ಟರಲ್ಲಿ ಎರಡು ಮಾತಿಲ್ಲ. ಅದೇ ತರನಾಗಿ ಆಂಜನೇಯ ಸ್ವಾಮಿಯ ಅನುಗ್ರಹ ಸಹಿತ ಆದಿತ್ಯಾದಿ ನವಗ್ರಹ ದೇವತೆಗಳ ದರ್ಶನ ಮಾಡುವುದರಿಂದ ಇನ್ನೂ ವಿಶೇಷವಾದ ಫಲ ದೊರಕದಂತೆ ಶಾಸ್ತ್ರಕಾರರ ಉಲ್ಲೇಖವಾಗಿದೆ. ಅದರ ನಿಮಿತ್ತವಾಗಿ ಆದಿತ್ಯಾದಿ ನವಗ್ರಹ ದೇವತೆಗಳ ಪ್ರತಿಷ್ಠಾಪನೆ, ಹಾಗೆ ಆಂಜನೇಯ ಸ್ವಾಮಿಗೆ ಗರುಡ ಸ್ತಂಭ ಅಂತಕ್ಕಂಥದ್ದು ಅತ್ಯಂತ ಪ್ರಾಮುಖ್ಯವಾಗಿ ಬೇಕಾದಂತಹ ವಿಷಯ. ಅದನ್ನು ಮನದಲ್ಲಿ ಇಟ್ಟುಕೊಂಡು ಆ ಗರುಡ ಸ್ತಂಭವನ್ನು ಕೂಡ ಈ ಒಂದು ಸಮಿತಿ ವರ್ಗದವರು ಹಾಗೆಯೇ ಎಲ್ಲ ಭಕ್ತಾದಿಗಳ ತನುಮನಧನ ಸಹಾಯದಿಂದ ಆ ಗರುಡ ಸ್ತಂಭವನ್ನು ಕೂಡ ಎಲ್ಲರ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆಗೊಳಿಸಿದ್ದೀರಿ. ಎಲ್ಲ ಕಾರ್ಯಕ್ರಮದ ನಿನ್ನೆಯಿಂದ ಹಿಡಿದುಕೊಂಡು ಇಲ್ಲಿ ತನಕ ಯಾವೆಲ್ಲ ಶುಭ ಕಾರ್ಯಕ್ರಮ, ಯಾವೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೆದಿವೆಯೋ ಎಲ್ಲ ಕಾರ್ಯಕ್ರಮಗಳಲ್ಲಿ ಆಂಜನೇಯ ಸ್ವಾಮಿ ಸಹಿತ ಆದಿತ್ಯಾದಿ ನವಗ್ರಹ ದೇವತೆಗಳ ಅನುಗ್ರಹ ಸದಾಕಾಲ ಇದ್ದುಕೊಂಡು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಭಗವಂತನ ಅನುಗ್ರಹ ವಿಶೇಷವಾಗಿ ಇಟ್ಟುಕೊಂಡು, ಹಾಗೆ ಒಂದು ಯಾರೆಲ್ಲ ಭಕ್ತಾದಿಗಳು ಈ ಒಂದು ಧರ್ಮ ಕಾರ್ಯದಲ್ಲಿ ತನುಮನ ಧನ ಸಹಾಯಗಳಿಂದ ಒಂದು ಸಹಾಯ ಹಸ್ತವನ್ನು ಚಾಚಿದ್ದಾರೋ, ಯಾರೇ ಆಗಲಿ ಕೂಡ ಒಂದು ಎಲೆಯನ್ನು ಎತ್ತಿಟ್ಟರು ಕೂಡ ಅದು ಒಂದು ಕೂಡ ಸಹಾಯವಾಗ್ತದೆ, ಅದು ಒಂದು ಸೇವೆ ಆಗ್ತದೆ. ಯಾರೆಲ್ಲ ಸೇವೆಯನ್ನ ಭಕ್ತಾದಿಗಳು ಆ ಭಗವಂತನಿಗೆ ಇವತ್ತಿನ ದಿನದಲ್ಲಿ ಸಲ್ಲಿಸಿದ್ದಾರೋ ಎಲ್ಲರಿಗೂ ಕೂಡ ಅವರವರಿಗೆ ಕಾಮನೆಗಳಿಗೆ ಅನುಸಾರವಾಗಿ ಆ ಭಗವಂತನ ಅನುಗ್ರಹವನ್ನುಂಟು ಮಾಡಬೇಕು. ಹಾಗೆ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ, ಆಯುರಾರೋಗ್ಯ, ಹಿರಿಯರು ಮಾಡತಕ್ಕಂಥ ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಬೇಕು. ಹಾಗೆ ಈ ಒಂದು ಕ್ಷೇತ್ರಕ್ಕೆ, ಈ ಒಂದು ದೇವಸ್ಥಾನಕ್ಕೆ ಯಾರೆಲ್ಲ ಭಕ್ತಾದಿಗಳು ತಮ್ಮ ಮನಸ್ಸಿನಲ್ಲಿ ಯಾವ ಸಂಕಲ್ಪವನ್ನು ಇರಿಸಿಕೊಂಡು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೋ ಆ ಸಂಕಲ್ಪವು ಶೀಘ್ರವಾಗಿ ನೆರವೇರಬೇಕು. ಹಾಗೆಯೇ ಆ ಭಗವಂತನ ಅನುಗ್ರಹ ಅಂತಕ್ಕಂಥದ್ದು ಸದಾಕಾಲ ಇದ್ದುಕೊಂಡು ಎಲ್ಲ ಭಕ್ತಾದಿಗಳು ಕೂಡ ಮುಂದಿನ ದಿನಮಾನಗಳಲ್ಲಿ ಆ ಭಗವಂತನ ಹಾಗೂ ಭಗವತಿಯ ಸೇವೆಯನ್ನು ಹೆಚ್ಚಿನದಾಗಿ ಮಾಡತಕ್ಕಂಥ ಭಾಗ್ಯ, ಶಕ್ತಿ, ಚೈತನ್ಯವನ್ನು ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಕೂಡ ಹಾಗೂ ಎಲ್ಲ ಭಕ್ತಾದಿಗಳು ಕೂಡ ಭಗವಂತನ ಅನುಗ್ರಹವನ್ನುಂಟು ಮಾಡಿಕೊಡುವುದರ ಮೂಲಕ ಎಲ್ಲ ಭಕ್ತಾದಿಗಳು ಕೂಡ ಭಗವಂತನ ಅನುಗ್ರಹಿಸಬೇಕೆಂದು ಪರಿಪರಿಯಾಗಿ ಆ ಪಾದಾರವಿಂದಗಳಲ್ಲಿ ಮಾಡತಕ್ಕಂಥ ಮನಸಾಭಿಷ್ಟ ಪ್ರಾರ್ಥನೆಗಳು ಆವಾಹಿತ ಆದಿತ್ಯಾದಿ ನವಗ್ರಹ ದೇವತಾ ನಮಃ. 17ನೇ ವಾರ್ಡಿನ ಭಗತ್ ಸಿಂಗ್ ನಗರದಲ್ಲಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ
ಕಳಸಾರೋಹಣ ಜೊತೆಗೆ ಧ್ವಜಸ್ತಂಭ ಕಾರ್ಯಕ್ರಮ ಮತ್ತು ಜೊತೆಗೆ ನವಗ್ರಹ ಪೂಜೆ, ಹೋಮ ಹವನ ಎಲ್ಲ ಪೂಜಾದಿ ಕಾರ್ಯಕ್ರಮ ನಡೆಯೋದ್ರ ಜೊತೆಗೆ ಈ ಭಾಗದ ನಮ್ಮ ನಗರಸಭೆ ಸದಸ್ಯರಾದಂಥ ನೀಲಕಂಠ ಕಟ್ಟಿಮನೆಯವರು, ನಾಗಲಿಂಗಪ್ಪ ಪತ್ತಾರರು ಮತ್ತು ಈ ಭಾಗದ ಎಲ್ಲ ಸೋಸಿಮೋಟ್ರು ಎಲ್ಲ ಹಿರಿಯರು ಕೂತ್ಕೊಂಡು ವಿಶೇಷವಾಗಿ ಬಹಳ ದಿನಗಳ ಬೇಡಿಕೆ ಇತ್ತು, ಧ್ವಜಸ್ತಂಭ ಆಗಬೇಕು. ಯಾಕಂದರೆ ಹನುಮಂತನಿಗೆ ಈಗಾಗಲೇ ಅವ್ರು ಹೇಳಿದಾಗೆ, ಶ್ರೀಗಳು ಹೇಳಿದಾಗೆ ಶ್ರೀ ಹನುಮಂತನ ಒಂದು ಏನು ಶಕ್ತಿ ಕೇಂದ್ರ ಅಂದ್ರೆ ಧ್ವಜಸ್ತಂಭ. ಆ ದಿಶೆಯಲ್ಲಿ ಎಲ್ಲ ಹಿರಿಯರು ಕೂಡಿಕೊಂಡು ಇವತ್ತು ವಿಶೇಷ ದಿನ ನಮ್ಮ ಅಮರ ಭಗತ್ ಸಿಂಗ್ನವರ ವಾರ್ಡ್ ನಂಬರ್ 17ರಲ್ಲಿ ಇವತ್ತು ನಿನ್ನೆ ಮತ್ತು ಇವತ್ತು ಹೋಮ ಹವನಗಳಿಂದ ಪ್ರಸನ್ನ ಆಂಜನೇಯ ಸ್ವಾಮಿಯ ಗರುಡಗಂಬ ಮತ್ತು ನವಗ್ರಹ ಪೂಜೆ ಮತ್ತು ಎಲ್ಲ ರೀತಿಯ ಪೂಜೆಯನ್ನು ಮಾಡಿ ಇವತ್ತು ಪ್ರಸನ್ನ ಆಂಜನೇಯ ಸ್ವಾಮಿಯ ಪಾತ್ರಕ್ಕೆ ಎಲ್ಲ ನಮ್ಮ ಅಮರ ಭಗತ್ ಸಿಂಗ್ನವರ ನಾಗರಿಕರು ಹಾಗೂ ಗಂಗಾವತಿಯ ಸಮಸ್ತ ಭಕ್ತಾದಿಗಳು ಹಾಗೂ ದಾನಿಗಳು ಬಂದು ಪ್ರಸನ್ನ ಆಂಜನೇಯ ಆಶೀರ್ವಾದ ಪಡ್ಕೊಂಡು ಪ್ರಸಾದ ಸೇವೆಯನ್ನು ದೇವಸ್ಥಾನ ಕಮಿಟಿ ಮಾಡಿರ್ತದೆ. ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ಅದೇ ರೀತಿಯಾಗಿ MLA ಸರ್ ಖಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಅಧಿವೇಶನ ಇರುವುದರಿಂದ ಅವರು ಬರಲ್ಲ ಆಗಿರುವುದಿಲ್ಲ. ಇನ್ನೊಂದು ದಿನ ಬಂದು ನಾನು ಆಶೀರ್ವಾದ ತಗೊಂತೀನಿ ಅಂತಂದು ನಮ್ಮ ದೇವಸ್ಥಾನ ಕಮಿಟಿಯವರಿಗೆ ಹೇಳಿದ್ದಾರೆ. ಅವರನ್ನು ಬಂದು ಆಶೀರ್ವಾದ ತಗೊಂತಾರೆ. ಅದಕ್ಕಾಗಿ ಗಂಗಾವತಿ ಸಮಸ್ತ ನಾಗರಿಕರು, ಅದು ನಿಕಟಪೂರ್ವ ಶಾಸಕರು, ಪರಿಣಾಮಗಳವರನ್ನು ಆಶೀರ್ವಾದ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಉಳಿದ ಎಲ್ಲ ಮುಖಂಡರು ಬಂದು ಆಶೀರ್ವಾದ ಕೊಂಡು ಹೋಗುತ್ತಾರೆ. ಅದಕ್ಕಾಗಿ ದೇವಸ್ಥಾನ ಕಮಿಟಿ ಪರವಾಗಿ ನಾನು ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಅಮರ ಭಗತ್ ಸಿಂಗ್ನವರ ಪರವಾಗಿ, ವಾರ್ಡಿನ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಂತಂದು, ಪ್ರಸನ್ನ ಆಂಜನೇಯ ಕೃಪೆಗೆ ಪಾತ್ರರಾಗಬೇಕಂತಂದು ನಾನು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಂದು ಅಮರ ಭಗತ್ ಸಿಂಗ್ ನಗರದ ಆರಾಧ್ಯ ದೈವ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿಯ ದೇವಸ್ಥಾನದ ಸಾನ್ನಿಧ್ಯದಲ್ಲಿ 20-21 2 ದಿನದಿಂದ ನಿತ್ಯ ಹೋಮ ಹವನ ಮುಖಾಂತರ ಆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಗರುಡಸ್ತಂಭ, ಆಮೇಲೆ ಕಲಸಾರೋಹಣ, ನವಗ್ರಹಗಳ ಪ್ರತಿಷ್ಠಾಪನೆ, ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದು ಇಲ್ಲಿಯವರೆಗೂ ಆ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಯಶಸ್ವಿಯಾಗಿ ನಡೀತಾ ಇತ್ತು. ಈ ಒಂದು ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಾಗೂ ಇಂಥ ಒಂದು ಆರಾಧ್ಯ ದೈವ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿಯ ಸಾನ್ನಿಧ್ಯಕ್ಕೆ ತನು ಮನ ಧನದಿಂದ ಏನು ಸಹಕಾರ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ಭಗವಂತ ಸದಾ ಎಲ್ಲ ರೀತಿಯಿಂದ ಸಮೃದ್ಧಿಯಿಂದ ನೋಡಲಿ. ಈ ಸೇವೆಯಲ್ಲಿ ಪಾಲ್ಗೊಂಡಂಥ ಊರಿನ ಗುರು ಹಿರಿಯರು, ಸದ್ಭಕ್ತರು ಎಲ್ಲರಿಗೂ ಆ ಸ್ವಾಮಿ ಆಶೀರ್ವದಿಸಲಿ ಅಂತಕ್ಕಂಥ ಈ ಮೂಲಕ ಕೇಳಿಕೊಳ್ಳುತ್ತಾ, ಈ ಪ್ರತಿ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಉತ್ಸುಕತೆಯಿಂದ ಈ ನಮ್ಮ ಭಾಗದಲ್ಲಿ ಪಾಲ್ಗೊಂಡಂಥ ಎಲ್ಲ ಯುವಕರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿಯಾಗಿ ಈಗ ಹೋಮ ಹವನ ಪೂರ್ಣಗೊಂಡಿರ್ತದೆ, ಪೂರ್ಣಾವತಿ ಆಗಿರ್ತದೆ. ಪೂರ್ಣಗೊಂಡ ತದನಂತರ ಈಗ ಎಲ್ಲ ಸದ್ಭಕ್ತರಿಗೆ ದಾಸೋಹ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ಬಂದಂಥ ಭಕ್ತಾದಿಗಳು ಎಲ್ಲರೂ, ಊರಿನ ಗುರು ಹಿರಿಯರೆಲ್ಲರೂ ಭಾಗವಹಿಸಿ ಬಂದಂಥ ಭಕ್ತಾದಿಗಳ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಿ ಸಹಕರಿಸಿ ಅವರಿಗೆ ಒಂದು ಪ್ರಸಾದ ವ್ಯವಸ್ಥೆ ಮಾಡಿಕೊಡಲು ಏನು ತನುಮನದಿಂದ ಸಹಕರಿಸಿದ್ದಾರೆ ಅವ್ರಿಗೂ ಕೂಡ ಈ ಸಾನ್ನಿಧ್ಯದಲ್ಲಿ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ನನ್ನ 4 ಮಾತುಗಳನ್ನು ಅಮರ ಭಗತ್ ಸಿಂಗ್ ನಗರದಲ್ಲಿ ನಿನ್ನೆ ಮತ್ತು ಇವತ್ತು 2 ದಿನದ ಪ್ರಸನ್ನ ಆಂಜನೇಯ ದೇವಸ್ಥಾನದ ಕಳಸಾರೋಹಣ ಹಾಗೂ ಗರುಡಗಂಬ ಮತ್ತು ನವಗ್ರಹ ಪೂಜಾ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ಭಗತ್ ಸಿಂಗ್ ನಗರದ ಎಲ್ಲ ಹಿರಿಯರಿಗೂ ಹಾಗೂ ಯುವಕರಿಗೂ ಹಾಗೂ ಮಹಿಳೆಯರಿಗೂ ಮತ್ತು ಸುತ್ತಮುತ್ತಲಿರತಕ್ಕಂಥ ಎಲ್ಲ ಬಂಧು ಬಾಂಧವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಜೈ ಶ್ರೀರಾಮ್. ಅಮರ ಭಗತ್ ಸಿಂಗ್ ನಗರದ ಪೂಜ್ಯ ಮತ್ತು ಈ ಕ್ಷೇತ್ರದ ಪ್ರಸನ್ನ ಆಂಜನೇಯ ಸ್ವಾಮಿ ಪಾದಾರವಿಂದಗಳಿಗೆ ಪಣಮಟ್ಟು ಕೇಳ್ತಾ ಇದ್ದೀನಿ ಎಲ್ಲರೂ. ಈ ಬಹುದಿನಗಳ ಕನಸು, ಒಂದು 15 ವರ್ಷಗಳಿಂದ ನಾವು ದೇವಸ್ಥಾನ ಕಟ್ಟಿ ಇಲ್ಲಿವರೆಗೂ ಆಗದೇ ಇದ್ದಂಥ ಕೆಲಸ ಇವತ್ತು ಎಲ್ಲರ ಮನಸ್ಸಿನಲ್ಲಿ ಒಕ್ಕು ದೇವರು
ಆಂಜನೇಯನು ಈ ಒಂದು ಆಸೆಯನ್ನು ಈಡೇರಿದ್ದಕ್ಕಾಗಿ ನನಗೆ ಮಾತಾಡೋಕ್ಕೆ ಮಾತೇ ಬರದ ಹಾಗೆ ಆಗಿದೆ. ಅಷ್ಟು ಸಂತೋಷವಾಗಿದೆ. ಯಾಕಂದರೆ ಇದು ಒಂದು ಕನಸು ನಮಗೆ ಭಾಳ ಇದಿತ್ತು. ಅದಕ್ಕೆ ಎಲ್ಲರೂ ದೈವ ಒಬ್ಬರು ಮಾಡೋ ಕೆಲಸ ಅಲ್ಲ, ಇದು ಇಡೀ ಸಮಾಜ ಮತ್ತು ಸಾರ್ವಜನಿಕರು ಮಾಡ್ತಕ್ಕಂಥ ಕೆಲಸ. ಇದಕ್ಕೆಲ್ಲರೂ ಸಹಕಾರ ನೀಡಿದ್ದಕ್ಕೆ ಅವರೆಲ್ಲರಿಗೂ ಕೃತಜ್ಞತೆ ಮಾಡುತ್ತೇನೆ. ಈಗ ಮಹಾಪ್ರಸಾದ ಪ್ರಾರಂಭ ಆಗುತ್ತೆ. ಅದಕ್ಕೆಲ್ಲರೂ ತಾವು ದಾನಿಗಳು ಬರ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಅನುಕೂಲಕರ ಮಾಡಿಕೊಟ್ಟು ದಾಸೋಹ ಸೇವೆಯನ್ನು ಎಲ್ಲರೂ ನಿರ್ವಹಿಸ್ಕೊಳ್ಬೇಕಂತ ನನ್ನ